ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಸ್ ಕುಕಿಂಗ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ತುಂಬ ಹೆಲ್ತಿ ಹಾಗೆ ಡಿಫ್ರೆಂಟಾಗಿ ಮಾಡುವಂತಹ ಹೆಲ್ತಿ ರೆಸಿಪಿ ಅಂತ ಅಂದರೆ ಯಾವುದು ಅಂದರೆ ಹುರುಳಿ ಜಿಂಕ. ಅದನ್ನು ಹೇಗೆ ನಾನು ಪೌಡ್ರ್ ಮಾಡಿ ಇಟ್ಕೊಳ್ಳೋದು, ಹಾಗೆ ಅದನ್ನು ನಾವು ಹೇಗೆ ಯೂಸ್ ಮಾಡೋದು ಅದನ್ನು ಕೂಡ ಇವತ್ತು ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಸೇರಷ್ಟು ಹುರುಳಿ ಕಾಳನ್ನ ತೊಗೊಂಡಿದ್ದೀನಿ. ಅದರಲ್ಲಿ ಚೆನ್ನಾಗಿ ಕಲ್ಲು ಮತ್ತು ಕಸ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಹುರುಳಿಕಾಳು. ಇದನ್ನು ಈಗ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು. ನಾವು ಅದಷ್ಟು ಕೆಂಪುದಾಗಿ ಹುರಿಬೇಕು, ಹಾಗೆ ಹುರುಳಿಕಾಳು ಕೂಡ ಚಿಟಪಟ ಅನ್ನಬೇಕು. ಅಷ್ಟು ಚೆನ್ನಾಗಿ ನಾವು ನೀಟಾಗಿ ಹುರ್ಕೋಬೇಕು. ಹುರಿದ ನಂತರ ನಾನು ಇದನ್ನು ಒಂದು ಮೊರಕ್ಕೆ ಹಾಕ್ಕೊಂಡು ಆರಿಸ್ಕೋತೀನಿ, ಅಥವಾ ಒಂದು ಪ್ಲೇಟಿಗೆ ಹಾಕ್ಕೊಂಡು ಆರಿಸ್ಕೊಂಡ್ರೂ ತೊಂದರೆ ಇಲ್ಲ. ಸೊ ಈಗ ನಾನು ಎಲ್ಲನೂ ಅದಕ್ಕೆ ಹಾಕ್ಕೊಂಡು ಒಂದು 10ರಿಂದ 15 ನಿಮಿಷ ಅದು ಚೆನ್ನಾಗಿ ತಣ್ಣಗೆ ಆಗಬೇಕು. ಅಲ್ಲಿವರೆಗೆ ನಾವು ಹಾಗೆ ಇಟ್ಬಿಡೋಣ. ಆ ನಂತರ ನಾನು ಇದನ್ನು ಯೂಸ್ ಮಾಡ್ಕೋತೀನಿ. ನೋಡಿದ್ರಲ್ಲ, ಇವಾಗ ಅದು ಚೆನ್ನಾಗಿ ತಣ್ಣಗೆ ಆಗಿದೆ, ಅಂದರೆ ಆರಿದೆ. ಸೊ ಇವಾಗ ನಾನು ಅದನ್ನು ಸ್ವಲ್ಪನೇ ಇದು ಏನಂತ ಹೇಳ್ತೀರಾ, ಇದಕ್ಕೆ ಕಲ್ಲು ಒಂದು ಕಾಳು ಹೊಡೆಯೋದು ಕಲ್ಲು ಅಥವಾ ರಾಗಿ ಕಲ್ಲು ಅಂತ ಕೂಡ ನಾವು ಕರಿತೀವಿ. ಸೊ ಇದಕ್ಕೆ ನಾನು ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಒಂದು ಕಾಳು 2 ಭಾಗ ಹಾಕಬೇಕು. ಹಾಗೆ ಅದರಲ್ಲಿರೋ ಸಿಪ್ಪೆ ಕೂಡ ರಿಮೂವ್ ಆಗಬೇಕು. ಆ ಥರ ನಾನು ಕಾಳುಗಳನ್ನ ನೀಟಾಗಿ ಹೊಡ್ಕೊತಾ ಇದ್ದೀನಿ. ತುಂಬ ಫಾಸ್ಟಾಗಿ ನಾವು ಕಲ್ಲನ್ನ ತಿರುಗಿಸ್ದಾಗ ಏನಾಗುತ್ತೆ, ಕಾಳೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ಸೊ ಸಿಪ್ಪೆ ಅದು ಸಪ್ರೇಟಾಗಿ ನೀಟಾಗಿ ಆಗೋದಿಲ್ಲ. ಇದನ್ನು ಹೊಡಿತಾ ಇರೋ ವಿಷಯ ಏನಂತಂದರೆ ಅದರಲ್ಲಿರೋ ಸಿಪ್ಪೆ ರಿಮೂವ್ ಆಗಬೇಕು ಅಷ್ಟೇ. ನನಗೆ ಕಾಳು ಪೌಡ್ರ್ ಆಗೋ ಅವಶ್ಯಕತೆ ಇಲ್ಲ, ಸಿಪ್ಪೆ ರಿಮೂವ್ ಆಗಬೇಕು. ಹಾಗಾಗಿ ನಾನು ಈ ಕಲ್ಲನ್ನ ಬಳಸ್ಕೊಂಡು ಇವತ್ತು ನೀಟಾಗಿ ಸಿಪ್ಪೆ ಎಲ್ಲ ರಿಮೂವ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಆಲ್ಮೋಸ್ಟ್ ನಾನು ಎಲ್ಲನೂ ಮಾಡ್ಕೊಂಡಿದ್ದೀನಿ ಅದೇ ಥರ. ಇವಾಗ ಇದನ್ನು ನಾನು ಸಿಪ್ಪೆ ಮತ್ತು ಕಾಳು ಎರಡೂ ಸಪ್ರೇಟ್ ಮಾಡ್ಕೋತೀನಿ, ಅಂದರೆ ಮೊರದಲ್ಲಿ ಕೇರಿ ಆ ನಂತರ ನಾನು ಸಪ್ರೇಟ್ ಮಾಡ್ಕೊತೀನಿ. ಇವಾಗ ಇದೆಲ್ಲ ಆಗಿದೆ, ಚೆನ್ನಾಗಿ ನಾನು ಎಲ್ಲ ಕಾಳುಗಳನ್ನೂ ಹಾಕ್ಕೊಂಡು ಸಿಪ್ಪೆ ಎಲ್ಲ ತೆಗೆದಾಗಿದೆ. ಈಗ ನಾನು ಆಗಲೇ ಹೇಳ್ದಾಗೆ ಸಿಪ್ಪೆ ಮತ್ತು ಕಾಳು ಎರಡನ್ನೂ ಸಪ್ರೇಟ್ ಮಾಡಿಕೊಂಡು ಆ ನಂತರ ನಾನು ಇದನ್ನು ಯೂಸ್ ಮಾಡ್ಕೋತೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದು ಪೌಡ್ರು ನೀವು 6 ಮಂತ್ಸ್ವರೆಗೂ ಯೂಸ್ ಮಾಡ್ಬೋದು. ಯಾವುದೇ ಹುಳ ಬೀಳೋದಿಲ್ಲ ಅಥವಾ ಗಂಟು ಆಗೋದಿಲ್ಲ. ಏಕೆಂದರೆ ನಾವು ಹುರುಳಿಕಾಳು ಹುರಿದಿರ್ತೀವಲ್ಲ, ಸೊ ಹಾಗಾಗಿ ನಮಗೆ ಅದು ಹಿಟ್ಟು ಕೆಡೋದಿಲ್ಲ. ನೀವು 5ರಿಂದ 6 ಮಂತ್ಸ್ ಆರಾಮ್ಸೆ ಯೂಸ್ ಮಾಡ್ಬೋದು. ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡ್ತೀವಂದರೆ 1 ಇಯರ್ವರೆಗೂ ನೀವು ಯೂಸ್ ಮಾಡ್ಬೋದು, ಒಂದು ಚೂರು ಕೆಡೋದಿಲ್ಲ ಇದು. ಸೊ ಈಗ ನೋಡಿ, ನಾನು ಸಿಪ್ಪೆ ಎಲ್ಲ ತೆಗೆದು ಇಟ್ಕೋತೀನಿ. ಎಲ್ಲ ಕಾಳುಗಳದ್ದು ಹೀಗೆ ಮಾಡ್ತೀನಿ. ಇದಕ್ಕೆ ನಾನು ಜೀರಿಗೆ ಮತ್ತು ಅರಿಶಿನ ಎರಡನ್ನೂ ಯೂಸ್ ಮಾಡ್ಕೋತೀನಿ. ಇಲ್ಲಿ ಜೀರಿಗೆನ 50 ಗ್ರಾಮ್ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಹುರ್ಕೊಂಡು ಆ ನಂತರ ನಾನು ಹುರುಳಿಕಾಳಿಗೆ ಸೇರಿಸ್ಕೋತೀನಿ. ಈಗ ಎಲ್ಲ ವಸ್ತುಗಳು ಹುರಿಯೋದ್ರಿಂದ ನಮಗೆ ಹಿಟ್ಟು ಹಾಳಾಗೋದಿಲ್ಲ. ಸೊ ಈಗ ನೋಡಿ, ಅದನ್ನು ಕೂಡ ಹುರಿದಾಗಿದೆ. ನಾನು ಏನು ಹುರುಳಿಕಾಳು ತೆಗೆದಿಟ್ಕೊಂಡಿದ್ದೆ ಅದೇ ಕಾಳೆಲ್ಲ, ಅದಕ್ಕೇ ಇದು ಕೂಡ ಸೇರಿಸ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಅರಿಶಿನ ಯೂಸ್ ಮಾಡ್ಕೋತೀನಿ. ಅರಿಶಿನ ಅಂದರೆ ಅರಿಶಿನ ಪುಡಿ ನಾನು ಯೂಸ್ ಮಾಡೋದಿಲ್ಲ. ಅರಿಶಿನದ ಕೊಂಬು ಬರುತ್ತಲ್ಲ, 2 ಅರಿಶಿನದ ಕೊಂಬುನ ನಾನು ಚೆನ್ನಾಗಿ ಕುಟಾಣಿಯಲ್ಲಿ ಕುಟ್ಟಿ ಅದನ್ನು ಇದಕ್ಕೆ ನಾನು ಮಿಕ್ಸ್ ಮಾಡ್ಕೋತೀನಿ. ನಾವು ಡೈರೆಕ್ಟ್ ಮಿಲ್ ಕೊಟ್ಟಾಗ ಏನಾಗುತ್ತೆ, ಅದು ಪುಡಿ ಆಗೋದಿಲ್ಲ. ಸೊ ಹಾಗಾಗಿ ನಾನು ಫಸ್ಟೇ ಅದನ್ನು ಚೆನ್ನಾಗಿ ಕುಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ತೊಗೊಂಡೋಗಿ ಮಿಲ್ಲಲ್ಲಿ ಬಿಡಿಸ್ಕೊಂಬರ್ತೀನಿ. ನೋಡಿ, ಈಗ ನೋಡಿ ಬಿಡಿಸಾಗಿದೆ. ಇವತ್ತು ನಾನು ಇದನ್ನು ಹುರುಳಿ ಜಿಂಕ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಇದು ನಾನು ನೆನ್ನೆ ಬಿಡಿಸ್ಕೊಂಬಂದಿರೋದು ಜರಡಿ ಹಾಡಿ ನೀಟಾಗಿ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡಿದ್ದೀನಿ. ನಾನು ಈಗ ಸಿಪ್ಪೆ ತೆಗೆದ್ರಿಂದ ಹಿಟ್ಟು ಇಷ್ಟು ಚೆನ್ನಾಗಿ ವೈಟಾಗಿ ಬಂದಿದೆ. ಸಿಪ್ಪೆ ಇದ್ದರೆ ಏನಾಗುತ್ತೆ, ಹಿಟ್ಟು ಒಂಥರ ಕೆಂಪಕ್ಕೆ ಆಗಿಬಿಡುತ್ತೆ, ಆವಾಗ ನಮಗದು ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ನಾನು ಸಿಪ್ಪೆ ತೆಗೆದು ಈ ಥರ ಬಿಡಿಸ್ಕೊಂಡಿದ್ದೀನಿ. ಇವಾಗ ನಾನು ಈಗ ಏನೇನು ತೊಗೊಂಡಿದ್ದೀನಿ, ಈಗ ಹಿಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 4ರಿಂದ 5 ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ಮತ್ತು ಕಾಯಿ ತುರಿ, ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರಕ್ಕೆ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಹಾಗೆ ನಾವು ಹಿಟ್ಟು ಹುರುಳಿ ಜಿಂಕ ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದೇ ಹಿಟ್ಟು. ಸೊ ಈಗ ನಾನು ಫಸ್ಟು ಹುಣಸೆಹಣ್ಣನ್ನ ನೆನೆಸ್ಕೋಬೇಕು. ಅದಕ್ಕೆ ನಾನು ಫಸ್ಟು ಹುಣಸೆಹಣ್ಣನ್ನ ನೀಟಾಗಿ ವಾಶ್ ಮಾಡಿ ನೀರು ಹಾಕಿ ಒಂದು 5 ನಿಮಿಷ ಹಾಗೆ ಇಟ್ಬಿಡ್ತೀನಿ. ಅದು ಚೆನ್ನಾಗಿ ನೆನೆದ ನಂತರ ನಮಗೆ ಗೊಜ್ಜಿಗೆ ಬೇಗ ರೆಡಿ ಆಗುತ್ತೆ. ನಾನಿಲ್ಲಿ ಬಿಸಿನೀರು ಯೂಸ್ ಮಾಡ್ತಾಯಿದ್ದೀನಿ, ಏಕೆಂದರೆ ಸ್ವಲ್ಪ ಬೇಗ ನನಗೆ ಇದು ಹುಣ್ಸೆಹಣ್ಣು ಗೊಜ್ಜು ರೆಡಿ ಆಗಬೇಕಾಗಿತ್ತು. ನಿಧಾನ ಆಗಿಬಿಡುತ್ತೆ ತಣ್ಣೀರಲ್ಲಿ ಹಾಕಿದ್ರೆ. ಸೊ ಹಾಗಾಗಿ ಸ್ವಲ್ಪ ಬಿಸಿನೀರೇ ಹಾಕಿ ಚೆನ್ನಾಗಿ ಕಿವುಚ್ಕೋತಾ ಇದ್ದೀನಿ. ಆಗ ಹಾಕಿದ್ರೆ ಬಿಸಿನೀರು ಹಾಕಿದ್ರೆ ಏನಾಗುತ್ತೆ, ಹುಣ್ಸೆಹಣ್ಣು ಬೇಗ ಕರಗುತ್ತೆ. ಸೊ ಹಾಗಾಗಿ ಹುಣ್ಸೆಹಣ್ಣು ಹಾಕಿ ಚೆನ್ನಾಗಿ ಕಲಸ್ಕೊಂಡಿದ್ದೀನಿ.
ಈ ಕಡೆ ನಾನು ಒಗ್ಗರಣೆಗೆ ಬಂದು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, 1/4 ಸ್ಪೂನಷ್ಟು ಸಾಸಿವೆ, ಹಾಗೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಗೆ ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ನಾನೀಗ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಆನಂತರ ಏನು ಈರುಳ್ಳಿ, ಒಂದು ಮೀಡಿಯಮ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಿಮಗೆ ಬೇಕು ಅಂದರೆ ಉದ್ದದಾಗೂ ಬೇಕು ಕಟ್ ಮಾಡಿ ಇಟ್ಕೋಬೋದು, ಬಟ್ ಇದು ಸಣ್ಣದಾಗಿದ್ರೂ ಚೆನ್ನಾಗಿರುತ್ತೆ. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆನಂತರ ನಾನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೋತೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಏನು ಹುಣಸೆಹಣ್ಣನ್ನ ಕಲಸಿಟ್ಕೊಂಡಿದ್ದೆ, ಸೊ ಅದನ್ನು ಇವಾಗ ನಾನು ಇದಕ್ಕೆ ನೀರು ಸಹಿತ ಹಾಕೋತಾ ಇದ್ದೀನಿ. ಅಂದರೆ ಹುಣಸೆಹಣ್ಣು ಎಲ್ಲ ಹಾಕೋದಿಲ್ಲ, ಹುಣಸೆಹಣ್ಣಲ್ಲಿರೋ ನೀರು ಮಾತ್ರ ಈಗ ಸೇರಿಸ್ಕೋತಾ ಇದ್ದೀನಿ. ಈಗಿದು ಚೆನ್ನಾಗಿ ಕುದಿ ಬರಬೇಕು, ಅಂದರೆ 1 ರಿಂದ 2 ಕುದಿ ಬರಬೇಕು. ಆ ನಂತರ ನಾನು ಹುರುಳಿ ಜೀನಕಾಯಿ ಹಿಟ್ಟಿತ್ತಲ್ಲ ಅದನ್ನು ಹಾಕೋತೀನಿ. ಫಸ್ಟು ನಾನಿಲ್ಲಿ 3 ಸ್ಪೂನಷ್ಟು ಹುರುಳಿ ಜೀನಕಾಯಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಆ ನಂತರ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಂಡು ಆ ಹಿಟ್ಟನ್ನು ಒಂದು ಚೂರು ಗಂಟಿಲ್ದಿರೋ ರೀತಿ ನಾನು ಕಲಸಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಡೈರೆಕ್ಟು ನಾವು ಹುಣ್ಸೆಹಣ್ಣು ನೀರಿಗೆ ಹಾಕಿದ್ರೆ ಏನಾಗುತ್ತೆ, ಹಿಟ್ಟೆಲ್ಲ ಸ್ವಲ್ಪ ಗಂಟು ಥರ ಆಗಿಬಿಡುತ್ತೆ, ನೀಟಾಗಿ ಮಿಕ್ಸ್ ಆಗೋದಿಲ್ಲ. ಸೊ ಫಸ್ಟೇ ನಾನು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಾವು ಅದಕ್ಕೆ ಹಾಕಿದ್ರೆ ಯಾವುದೇ ರೀತಿ ಗಂಟುಗಳು ಆಗೋದಿಲ್ಲ. ಈ ಕಡೆ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾನೇನು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೋತೀನಿ. 1-2 ಕುದಿ ಚೆನ್ನಾಗಿ ಹುಣಸೆಹಣ್ಣು ಕುದಿಬೇಕು, ಆವಾಗ ಅದು ಸ್ವಲ್ಪ ಬೇಯುತ್ತೆ. ಆ ನಂತರ ನಾವು ಹಿಟ್ಟು ಸೇರಿಸ್ಕೊಂಡ್ರೆ ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ಈಗ ನೋಡಿ ನೀಟಾಗಿ ಹಾಕ್ಕೊಂಡು 3 ರಿಂದ 4 ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು ಇದು ನೋಡಿ ಹಾಕೋಬೋದು, ತಿಕ್ನೆಸ್ ನೋಡಿ ನೀರು ಹಾಕೋಬೋದು, ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೂ ಹಾಕೋಬೋದು. ನಾನಿಲ್ಲಿ ಮೀಡಿಯಮಾಗಿ ಮಾಡ್ತಾಯಿದ್ದೀನಿ, ಸೊ ಹಾಗಾಗಿ ಅದಕ್ಕೆ ನಾನು ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು 3 ರಿಂದ 4 ಜನಕ್ಕೆ ಆಗುತ್ತೆ. ರೊಟ್ಟಿಗೆ, ಚಪಾತಿಗೆ, ಬಿಸಿ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು. ಇದಕ್ಕೆ ಅಕ್ಕಿ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಆ ಕಡೆ ಎಲ್ಲರೂ ಮಾಡ್ತಿರ್ತಾರೆ. ಸೊ ಇವತ್ತಿನ ವ್ಲಾಗು ನೋಡಿ ಹುರುಳಿ ಜೀನಕಾಯಿ ರೆಡಿಯಾಗಿದೆ. ಹಾಗೆ ಇದಕ್ಕೆ ಲಾಸ್ಟಲ್ಲಿ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಮಿಕ್ಸ್ ಮಾಡಿ 1 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ. ನಾನಿವತ್ತು ಅಕ್ಕಿ ರೊಟ್ಟಿ ಮಾಡಿದ್ದೆ, ಅದ್ರ ಜೊತೆಗೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ಯಾರಿಗೆಲ್ಲ ಲೈಕ್ ಆಗುತ್ತೋ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಇವಾಗ ಅಕ್ಕಿ ರೊಟ್ಟಿ ಜೊತೆ ಹುರುಳಿ ಜೀನಕಾಯಿ ರೆಡಿಯಾಗಿದೆ. ಬಿಸಿ ಬಿಸಿ ಹುರುಳಿ ಜೀನಕಾಯಿ ಸರ್ವ್ ಮಾಡೋಣ. ಇವಾಗ ನೋಡಿದ್ರಲ್ಲ, ಇವತ್ತಿನ ವ್ಲಾಗು ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಯಾರಿಗೆಲ್ಲ ಲೈಕ್ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಹೊತ್ತೋದನ್ನು ಮರಿಬೇಡಿ. ಮತ್ತಷ್ಟು ಹೆಲ್ತಿ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್.